ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಕನ್ನಡ ವ್ಲಾಗ್ಗೆ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನನ್ನ ಮಗಂದು ಬರ್ತಡೇ ಇದೆ. ಅವನಿಗೆ ನಿಮ್ಮ ಆಶೀರ್ವಾದ ಎಲ್ರದ್ದು ಅವನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಮನೇಲಿ ಯಾವ ಥರ ಅವ್ನ ಬರ್ತಡೇನ ಚಿಕ್ಕದಾಗೆ ಸೆಲೆಬ್ರೇಷನ್ ಮಾಡ್ಕೊತಾ ಇರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಪೂಜೆ ಎಲ್ಲ ಆಗಲೇ ಆಗಿದೆ. ಅಂದರೆ ಎಲ್ಲ ಈ ಕೆಲ್ಸಕ್ಕೆ ಹೋಗಿರ್ತಾರಲ್ಲ, ಅವನು ಕಾಲೇಜಿಗೆ ಹೋಗಿದ್ದಾರೆ. ಸಂಜೆ ಸೆಲೆಬ್ರೇಷನ್ ಮಾಡಿಕೊಂಡು ಕೇಕ್ ಎಲ್ಲ ಕಟ್ ಮಾಡಿಸ್ತೀವಲ್ಲ, ಈ ಸಲ ಮನೇಲೇ ಅಡುಗೆ ಮಾಡ್ತಾ ಇರೋದು. ಅಂದರೆ ಅಮ್ಮ ಮನೆಗೆ ಹೋಗಿ ಅಲ್ಲೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆ ಎಲ್ಲೂ ಹೋಗೋದು ಬೇಡ ಅಂತ, ಯಾಕಂದರೆ ಯಾರಿಗೂ ಹುಷಾರಿಲ್ಲ, ಎಲ್ಲರಿಗೂ ಕೋಲ್ಡ್ ಆಗಿದೆ. ಅದಕ್ಕೋಸ್ಕರನೇ ಯಾವ್ಯಾವ ಥರ ಅಡುಗೆ ಮಾಡಿದ್ದೀನಿ ಅಂತ ಅದನ್ನು ತೋರಿಸ್ತೀನಿ. ಅದನ್ನು ಸಪ್ರೇಟ್ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಸ್ವೀಟ್ ಜಾಮೂನ್ ಮಾಡ್ತಾಯಿದ್ದೀನಿ. ಇನ್ನೇನು ವೆಜ್ ಬಿರಿಯಾನಿ ಮಾಡಿರೋದು ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ. ಅದನ್ನು ಯಾವ ಥರ ಮಾಡೋದು ಅಂತ ಹಂಗೆ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಕಂಟಿನ್ಯೂ ಆಗಿ ಹಂಗೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಪೂರ್ತಿಯಾಗಿ ನೋಡಿ. ಅಂಗಡಿ ನಾವು ಬಂದಿರೋದು ಬಟ್ಟೆ ತೊಗೊಳಕ್ಕೆ. ಇನ್ನೂ ಎಷ್ಟು ಅಂಗಡಿ ಸುತ್ತಾಕ್ಸ್ತಾನೆ ಗೊತ್ತಾ ನನ್ನ ಮಗ. ಒಳಗಡೆ ಇದ್ದಾನೆ. ಇದು ಸಿಕ್ಕಿಲ್ಲ ಅದೇ ಅಂತ ಟಿ ಶರ್ಟ್ ಕೂಡ ಹೇಳ್ತಾನೆ. ಕಲರ್ಸ್ ಕೂಡ ಇಲ್ಲ, ಅದಕ್ಕೆ ಬೇರೆ ಅಂಗಡಿಗೆ ಹೋಗ್ತಾಯಿದ್ದೀನಿ. ಒಂದೇ ಸಲ ತೊಗೊಳಲ್ಲ ಅವನು, ಸುಮಾರು ಅಂಗಡಿ ಸುತ್ತಾಕ್ಸ್ತಾನೆ. 2 ಜೊತೆ ಬಟ್ಟೆ ತೊಗೊಳಕ್ಕೆ 10 ಅಂಗಡಿ ಸುತ್ತಬೇಕು. ಅವ್ನಿಗಿಷ್ಟ ಆಗಿದ್ದು ನನಗಿಷ್ಟ ಆಗಲ್ಲ, ನನಗಿಷ್ಟ ಆಗಿದ್ದು ಅವ್ನಿಗಿಷ್ಟ ಆಗಲ್ಲ. ಮಳೆ ಬೇರೆ ಬರ್ತೈತೆ, ಮಳೆಯಲ್ಲೇ ನೋಡಿ ಹೋಗ್ತಾ ಇರೋದು ಇವಾಗ. ಹಿಂಗೆ ನೋಡೋಣ ಇನ್ನೊಂದು ಅಂಗಡಿಗೆ ಹೋಗೋಣ. ಇದು ಟಿ ವಿ ಸ್ಟಾಪಲ್ಲೇ ಫ್ಯಾಷನ್ ಸ್ಟಾಪ್ ಅಂತೆ, ಆ ಅಂಗಡಿಗೆ ಬಂದಿದ್ದು. ಇಲ್ಲಿ ಇದಾವೆ, ಆದರೆ ಕಲರ್ಸ್ ಇಲ್ಲ, ಬರೀ ವೈಟ್ ಇದೆ, ವೈಟು ಬ್ಲ್ಯಾಕ್ ಇದೆ, ಬೇರೆ ಕಲರ್ ಇದ್ದಿಲ್ಲ. ಈಗ ಬೇರೆ ಅಂಗಡಿಗೆ ಹೋಗೋಣ, ನೋಡೋಣ. ಓಯ್ ಬಾ, ಬರೋಣ ಹೋಗ್ಲಿ. ಅದು ಯುವ ಫ್ಯಾಷನ್ ಕರ್ಕೊಂಬಂದಿದ್ದಾನೆ, ನೋಡೋಣ. ಅಲ್ಲಿಂದ ಒಂದು ಮೈಲಿ ನೋಡ್ಕೊಂಬಂದಿದ್ವಿ. ಆಯ್ತು ನಡಿಯಪ್ಪ, ಒಂದು ಮೈಲಿ ನೋಡ್ಕೊಂಬಂದು ಅಲ್ಲಿಂದ ಇಲ್ಲೂ ತೊಗೊಂಡನೋ ತಗೊಳ್ಳೋದು, ಹೋಗ್ತಾವ ನೋಡೋಕ್ಕೆ. ಆಯ್ತು ನೋಡೋಗಪ್ಪ. ಅಯ್ಯಪ್ಪ ಸಾಕಾಯ್ತು, ಇಲ್ಲೂ ಸಿಗ್ತಾಯಿಲ್ಲ ಅವನಿಗೆ. ಅಷ್ಟು ದೂರದಿಂದ ಕರ್ಕೊಂಬಂದಿದ್ಯಲ್ಲ ಮತ್ತೆ. ತೊಗೊಳ್ಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ, ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂದರೆ ಬೇಡ ಅಂತ ಇದ್ದಾನೆ. ತಲೆ ಚಚ್ಕೊಬೇಕು ಇಂಥ ಮಕ್ಕಳು. ಅಪ್ಪ ಯಾರಪ್ಪ ಮಕ್ಕಳು ಬೇಕು ಅನ್ನೋರು, ಈ ಕಾಲದವರು. ನಿಜವಾಗ್ಲೂ ಮಕ್ಕಳಾದ್ರೂ ದೊಡ್ಡವರಾಗಬಾರ್ದವ್ರು. ಇಲ್ಲ ನಾವು ಹೇಳ್ದಂಗೆ ಕೇಳಂಗಿರ್ಬೇಕಾಗಿತ್ತು, ಇಲ್ಲ ನಾವು ಕೊಡಿಸ್ತೀವಲ್ಲ ಅದನ್ನು ಹಾಕೊಳ್ಳೋ ಮಕ್ಳಿರ್ಬೇಕು. ಇಂಥ ಮಕ್ಳಿದ್ರೆ ಕಷ್ಟನೇ, ದೇವರಾಡೆ ಹೇಳ್ತಾ ಇದ್ದೀನಿ. ಈಗ ಬಸ್ ಸ್ಟ್ಯಾಂಡಲ್ಲಿ ಐತೆ ಟ್ರೆಂಡ್ಸು, ಅಲ್ಲಿಗೆ ಬಂದಿದ್ದೀನಿ. ಯಾವಾಗ ಇಲ್ಲೇ ತೊಗೊತಾ ಇದ್ದಿದ್ದು, ಇಲ್ಲಿಗೆ ಫಸ್ಟ್ ಬರೋಣ ಅಂದರೆ ಅಲ್ಲೆಲ್ಲ ಸುತ್ತಾಕ್ಸ್ತಾ 1 ಕಿಲೋಮೀಟ್ರ್. ಮಳೇಲಿ ಕೊಡೆ ಎತ್ಕೊಂಡೇನಾ? ನಡಿ. ಇಲ್ಲೂ ಸಿಗಲ್ವ ನೋಡೋಣ, ತಗೊಳಲ್ವಪ್ಪ. ನನ್ನ ಜೊತೆ ಬಂದು ಸಾಕಾಗೋಯ್ತಪ್ಪ. ನಾನು ಗಂಟಲೇ ಬಂದಿದ್ದೀನಿ, ನಾನು ರೆಡಿನೇ ಆಗಿರಲಿಲ್ಲ. ನಡಿ ಆಯ್ತಾ? ಆಯ್ತು, ಯಾವ್ದು ಬೇಕಾ ತಗೊಂಡೆ. ಯಾವ ಕೊಟ್ಟು ಬೇಡ, ಬಟ್ಟೆ ತಗೊಳ್ಳೋ ಅಂತಾರೆ. ದಯ್ಯ ಕೊಟ್ಟಿರೋತೀನಿ ನೋಡ್ತಾನೆ. ಫಸ್ಟ್ ಇಲ್ಲಿಗೆ ಬರೋಣ ಅಂದ್ರೆ ಅಲ್ಲೆಲ್ಲ ಸುತ್ತಾಕ್ಸ್ಕೊಂಡು ಬಂದ. ನನ್ನ ಕಾಲು ನೋವ್ತೈತೆ. ವೈಟಲ್ಲೇ ನೋಡ್ತಾನೆ. ಅಣ್ಣ ಬೇರೆ ಕಲರ್ ಕೊಡಿ ಸರ್. ಬೇರೆ ಕಲರಲ್ಲಿ ಒಂದು ಸಲ ನೋಡೋ, ವೈಟ್ ಬಿಟ್ಟು. ಫ್ರೆಂಡ್ಸ್ ಬರೀ ವೈಟೇ ನೋಡ್ತಾನೆ ನೋಡ್ರಿ. ಕಲರ್ಸಲ್ಲಿದೆ, ಒಂದು ಸಲ ಟ್ರೈ ಮಾಡೋಣ. ಇಲ್ಲಿ ಬಟ್ಟೆಗಳು ಚೆನ್ನಾಗಿರುತ್ತೆ, ಒಂದು ಸಲ ನೀವು ಬಂದೋಗಿ. ನನ್ನ ತಮ್ಮನ ಫ್ರೆಂಡ್ಸು, ನನ್ನ ಮಗ ಎಲ್ಲ ಇಲ್ಲೇ ತೊಗೊಳೋದು, ಚೆನ್ನಾಗಿರುತ್ತೆ. ತೋರಿಸ್ತಾ ಇದೆ. ಇದೊಂದು ತೊಗೊಂಡಿದ್ದಾನೆ. ಇನ್ನೊಂದು ನೋಡ್ರಿ, ಈ ಕಲರ್ ಒಂದು ತೊಗೊಂಡಿದ್ದಾನೆ. ಇನ್ನೊಂದು ಅದು ತೋರಿಸು, ಹೊಡೆದ ಚಾನ್ಸ್. ಇದೊಂದು ತೊಗೊಂಡಿದ್ದಾನೆ. ನಮ್ಮಪ್ಪ ಬೇರೆ 1,000 ಕೊಟ್ಟಿದ್ದಾರೆ ಬಟ್ಟೆ ತೊಗೊಂತ, ಅದಕ್ಕೆ ತೊಗೊತಾ ಇದ್ದಾನೆ. 3 ಟೀ ಶರ್ಟು, 1 ಪ್ಯಾಂಟ್ ತೊಗೊಂಡಿದ್ದಾನೆ. ಬಟ್ಟೆ ತೊಗೊಂಡು ಇವಾಗ ಹೊಡ್ತಾ ಇದ್ದೀವಿ. ಹಂಗೆ ಬರ್ತಾ ಅವತಾರ್ದು ಚೆನ್ನಾಗಿದ್ದಾರೆ, ನೋಡ್ಕೊಂಡು ಹೊಡ್ತಾ ಇದ್ದೀವಿ. ಮನೆಗೆ ಹೊಡ್ತಾ ಇದ್ದೀವಿ ಈಗ. ಇನ್ನು ನಾವು ಬಂದೇ ಇಲ್ಲ. ಯಾವಾಗ ಬಂದೋಗಿದೆ ಆಟಗಳು ಇರುತ್ತವಲ್ಲ, ಇದೇ ಗೇಮ್ ಇರುತ್ತೆ ಅಂದ್ಬಿಟ್ಟು ಇದು ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟು ದೂರಕ್ಕೆ. ಮಿಣ ಅಂತ ಅವತಾರ್ ಮೂವಿಲಿ ಯಾವ ಥರ ಇದೆ ಒಳಗೆಲ್ಲ ಆ ಥರ ಮಾಡಿದ್ದಾರೆ. ಒಂದ್ಸಲ ಬರ್ಬೇಕು ಇಲ್ಗೂ. ಇವಾಗ ಗಣೇಶನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಇದು ನಮ್ಮ ಮನೆ ಹತ್ರನೇ ಇರೋದು, MG ರೋಡಲ್ಲಿ. ಹಳೆ ವಿಡಿಯೋದಲ್ಲಿ ನೀವು ದೇವಸ್ಥಾನ ನೋಡಿದ್ದೀರಾ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಬಂದು ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಇವಾಗ ಆಚೆ ಬರ್ತಾ ಇದ್ದಂಗೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನನೂ ಇದೆ, ಪಕ್ಕದಲ್ಲೇ ನವಗ್ರಹ ದೇವಸ್ಥಾನನೂ ಇದೆ. ಮಂಗಳಾರತಿ ತೀರ್ಥ ಎಲ್ಲ ತೊಗೊಂಡು ಇವಾಗ ಅಮ್ಮ ಮನೆಗೆ ಹೊರಟಿದ್ದೀನಿ. ಹಂಗೆ ಬರ್ತಾ ನಾನು ನನ್ನ ಮಗ ಇಲ್ಲಿ ಆಚೆ ಬಂದು ಹಂಗೆ ಒಂದು ಫೋಟೋನು ಹಂಗೆ ವಿಡಿಯೋ ಮಾಡಿಕೊಂಡು ಇವಾಗ ಜಾಮೂನ್ ಮಾಡ್ತಾಯಿದ್ದೀನಿ. ಅರ್ಧ kg ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಅಂದರೆ ಅದು 200 ಗ್ರಾಮ್ ಪ್ಯಾಕೆಟ್ ಬರುತ್ತಲ್ಲ, ಅದಕ್ಕೆ ನಾನು ಅಳತೆ ತೋರಿಸ್ತಾ ಇರೋದು. ಅರ್ಧ kg ಸಕ್ಕರೆ ಹಾಕ್ಕೊಂಡು 1 ಲೀಟ್ರ್ ನಾನು ನೀರು ಹಾಕ್ಕೊತಾ ಇದ್ದೀನಿ. ಇದು ಹದವಾಗಿ ಸರಿಯಾಗುತ್ತೆ. ನಿಮ್ಮ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ 100 ಗ್ರಾಮ್ ಸಕ್ಕರೆ ಸೇರಿಸ್ಕೊಳ್ಳಿ. ಅರ್ಧ kg ಸಕ್ಕರೆ ಸರೋಗುತ್ತೆ ಒಂದು ಪ್ಯಾಕೆಟ್ಗೆ. 1 ಲೀಟ್ರ್ ನೀರು ಹಾಕ್ಕೊಬೇಕು ಸಾಕು. ನಾನು ಇಲ್ಲಿ ವಿಡಿಯೋ ಆನ್ ಮಾಡ್ಕೊಂಡಿಲ್ಲ, ಅದು ಹಿಟ್ಟು ಕಲಸೋ ತೋರಿಸೋದಕ್ಕೆ. ಅದು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಪೂರಿಗೆ ಕಲಿಸ್ಕೊತೀವಲ್ಲ ಅದೇ ಥರನೇ ನೋಡಿ ಸಾಫ್ಟಾಗಿ ಕಲಿಸ್ಕೊಬೇಕು.
ಜಾಸ್ತಿ ಗಟ್ಟಿ ಕಲಿಸ್ಕೊಬಾರ್ದು, ಸಾಫ್ಟಾಗಿ ಕಲಿಸ್ಕೊಂಬಿಟ್ಟು ಇವಾಗ ಇದನ್ನೊಂದು ಅರ್ಧ ಗಂಟೆ ಈ ಥರ ಮುಚ್ಚಿಡ್ತಾ ಇದ್ದೀನಿ. ಇವಾಗ ನೋಡಿ ನಾವು ಇಲ್ಲಿ ನೀರು ಇಟ್ಟಿದ್ವಲ್ಲ, ಸಕ್ಕರೆ ನೀರು ಇಟ್ಟಿದ್ವಲ್ಲ ನೋಡಿ, ಅದು ಕುದೀತಾ ಇದೆ. ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಇದು ನಾನು ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ. ಕಲರ್ ಇದು ಆಪ್ಷನಲ್, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ನಾನು ಸ್ಕಿಪ್ ಮಾಡ್ಕೊಳ್ಳಿ. ಪಾಕ ಸ್ವಲ್ಪ ಅಂಟು ಬಂದಿರಬೇಕು, ಕೈಗೆ ನಾವು ಹಿಂಗೆ ಅಂತ ಇದ್ದಂಗೆ ಅಂಟಿಸ್ತಾ ಇರುತ್ತೆ, ಆ ಪಾಕ ಸಾಕು. ಇದಕ್ಕೆ ಜಾಸ್ತಿ ಗಟ್ಟಿ ಪಾಕ ಏನು ಬೇಡ. ಈಗ ಆಫ್ ಮಾಡ್ಕೊಂಬಿಡ್ತಾ ಇದ್ದೀನಿ ನಾನು. ಫುಲ್ಲು ತಣ್ಣಗಾಗಬೇಕು ಪಾಕ. ನಾವು ಉಂಡೆ ಕಟ್ಟೋಷ್ಟೊತ್ತಿಗೆ ಪಾಕ ತಣ್ಣಗಾಗುತ್ತೆ. ಬಿಸಿಗೆ ಹಾಕಿದ್ರೆ ಏನಾಗುತ್ತೆ, ಜಾಮೂನು ಹೊಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಪಾಕ ಫುಲ್ಲು ತಣ್ಣಗಾಗಬೇಕು. ಇವಾಗ ನೋಡಿ ಉಂಡೆ ಕಟ್ಕೊತಾ ಇದ್ದೀನಿ. ಉಂಡೆ ಕಟ್ಟೋವಾಗೂ ಅಷ್ಟೇ ಕೈಗೆ ಒಂದು ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ. ಆಮೇಲೆ ಜಾಸ್ತಿ ಗಟ್ಟಿ ಹಿಂಗೆ ಉಂಡೆ ಕಟ್ಟಬಾರ್ದು, ಸುಮ್ಮನೆ ಸಾಫ್ಟಾಗಿ ಎತ್ಕೊಂಡು ಈ ಥರ ಉಂಡೆ ಕಟ್ಟಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ, ಅದೇ ಥರನೇ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ತೊಗೊಳ್ಳಿ. ಚಿಕ್ಕದೇ ತೊಗೊಳ್ಳಿ, ಯಾಕಂದರೆ ಅದು ನಾವು ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ಸಕ್ಕರೆ ನೀರಿಗೆ ಹಾಕಿದ್ಮೇಲೆ ಪಾಕಕ್ಕೆ ಹಾಕಿದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ. ಅದಕ್ಕೋಸ್ಕರನೇ ಮೀಡಿಯಮ್ ಸೈಜಲ್ಲಿ ಉಂಡೆ ತೊಗೊತಾ ಇದ್ದೀನಿ ನಾನು. ಉಂಡೆ ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ನೋಡಿ ಕಟ್ಕೊಬೇಕು, ಒಂಚೂರು ಹೊಡ್ಕೊಳ್ಳಲ್ಲ. ನಮಗೆ ಯಾವ ಸೈಜ್ ಬೇಕೋ ನೋಡಿ ಆ ಸೈಜ್ ಎತ್ಕೊಂಡು ಫಸ್ಟು ಈ ಥರ ಉದ್ದಕ್ಕೆ ಮಾಡ್ಕೊಂಬಿಟ್ಟು ಆ ಕಡೆ ಈ ಕಡೆ ಇರೋದನ್ನ ಮಧ್ಯಕ್ಕೆ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡು ನೋಡಿ ಈ ಥರ ಉಂಡೆ ಕಟ್ಟೋದ್ರಿಂದ ಅದು ಒಳಕ್ಕೆ ಹೋಗುತ್ತೆ, ಒಂಚೂರು ಹೊಡ್ಕೊಳ್ಳಲ್ಲ. ಒಂದು ಪ್ಯಾಕೆಟ್ಗೆ 30 ಜಾಮೂನಾಗಿತ್ತು, ಉಂಡೆಗಳು 30 ಉಂಡೆ. ಅಂದರೆ ಮೀಡಿಯಮ್ ಸೈಜಲ್ಲೇ ಕಟ್ಟಿದೆ, ಜಾಸ್ತಿ ಏನು ದಪ್ಪ ಕಟ್ಟಿರಲಿಲ್ಲ. 2-3 ಒಬ್ರೊಬ್ರಿಗೆ ಹಾಕ್ಕೊಡಂಗೆ ಆ ಥರನೇ ಉಂಡೆ ಕಟ್ಕೊಂಡಿದೆ. ಎಲ್ಲ ಒಂದು 30 ಉಂಡೆ ನೋಡಿ ಆಗಿದೆ. ಇವಾಗ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಇವಾಗ ನಾನು ಒಂದು ಬಾಣಲಿಗೆ ಎಣ್ಣೆ ಉದ್ದಿಟ್ಕೊತಾ ಇದ್ದೀನಿ. ಎಣ್ಣೆ ಮುಳುಗೋಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಎಣ್ಣೆ ಏನು ಎಳೆಯಲ್ಲ ಇದು ಜಾಮೂನು ಕರಿಯೋದಕ್ಕೆ. ಆಮೇಲೆ ಎಣ್ಣೆನೂ ಅಷ್ಟೇ ಜಾಸ್ತಿ ಬಿಸಿ ಮಾಡ್ಕೊಬಾರ್ದು. ಎಣ್ಣೆ ಹಾಕಿ ಸ್ವಲ್ಪ ಹೊತ್ತಿಗೆ ನೋಡಿ ಈ ಥರ ಗುಳ್ಳೆ ಥರ ಬರ್ತೈತೆ, ಬಬಲ್ಸ್ ಥರ ಅಂತ ಇದ್ದಂಗೆ ಉಂಡೆಗಳು ಹಾಕ್ಕೊಬೇಕು. ಆಮೇಲೆ ಸ್ಟವ್ನು ಅಷ್ಟೇ ಸಣ್ಣ ಉರಿ ಇಟ್ಕೊಂಡೇ ಇದನ್ನು ನಾವು ಫ್ರೈ ಮಾಡ್ಕೊಬೇಕು. ಜೋರಾಗಿ ಉರಿ ಇಟ್ಕೊಂಬಿಟ್ರೆ ಇದು ಕಪ್ಪಾಗೋಗುತ್ತೆ, ಮೇಲೆಲ್ಲ ಒಳಗಡೆ ಮಾತ್ರ ಬೆಂದಿರಲ್ಲ. ಅದಕ್ಕೋಸ್ಕರನೇ ಅಷ್ಟೇ ಸಣ್ಣ ಉರಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು. ಇದು ಉಂಡೆ ಫ್ರೈ ಮಾಡ್ಕೊಳ್ಳೋಕೆ ಒಂದು 5ರಿಂದ 6 ನಿಮಿಷನೇ ಹಿಡಿಯುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನೋಡಿ ಇವಾಗ ಇದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಕಲ್ಲರು ನೋಡಿ ಈ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನಿಮ್ಗೆ ಅನಿಸಿರ್ಬೋದು ಅದು ಕಪ್ಪಾಗಿದೆ ಅಂತ, ಏನಿಲ್ಲ, ಪಾಕಕ್ಕೆ ಹಾಕಿದ್ಮೇಲೆ ಸರೋಗುತ್ತೆ. ಇವಾಗ ಆಗಿರೋದನ್ನೆಲ್ಲ ನಾನು ಒಂದು ತಟ್ಟೆಗೆ ಇಟ್ಕೊಂಡು, ಪಾಕ ಫುಲ್ಲು ತಣ್ಣಗಾಗಿರಬೇಕು, ಉಂಡೆ ಮಾತ್ರ ಇದು ಬಿಸಿ ಇರಬೇಕು, ಅವಾಗ ಹಾಕ್ಕೊಬೇಕು, ಅವಾಗ ಸರೋಗುತ್ತೆ ಜಾಮೂನು. ಫಸ್ಟ್ ಟ್ರಿಪ್ ಹಾಕಿರೋದೆಲ್ಲ ನೋಡಿ ಆಗಲೇ ದಪ್ಪಾಗಿದೆ. ನೋಡಿ ಕಲ್ಲರು ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಬರೀ ಎಲ್ಲೋ ಕಲರ್ ಥರ ಇದೆ, ಕಪ್ಪಗಾಗಿರೋ ಥರ ಏನಿಲ್ಲ, ಕರೆಕ್ಟಾಗಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇದಾಗಿದೆ. ಇದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಟ್ಟು ಇವಾಗ ನಾನು ಪನ್ನೀರ್ ಬಟರ್ ಮಸಾಲೆ ಯಾವ ಥರ ಮಾಡೋದು ಅಂತ ಅದನ್ನು ತೋರಿಸ್ತೀನಿ ಇದೇ ವಿಡಿಯೋದಲ್ಲೇ. ಇವಾಗ ನೋಡಿ ಒಂದು ಬಾಣಲಿಗೆ ಒಂದು 4 ಸ್ಪೂನ್ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಪನ್ನೀರ್ ತೊಗೊಂಡಿದ್ದೀನಿ 100 ಗ್ರಾಮ್, ಒಂದು ಪ್ಯಾಕೆಟ್ ಬರುತ್ತಲ್ಲ ಅಷ್ಟನ್ನೇ ತೊಗೊಂಡಿದ್ದೀನಿ. ಸಣ್ಣದಾಗಿ ಇದನ್ನು ಅಷ್ಟೇ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿಕೊಂಡು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಏನು ಗೊತ್ತಾ, ಸ್ವಲ್ಪ ಗಟ್ಟಿ ಇರುತ್ತೆ ನಾವು ಇದರಲ್ಲಿ ತಿನ್ನೋವಾಗ. ಇಲ್ಲಾಂದರೆ ನಾವು ಹಂಗೆ ಕಟ್ ಮಾಡಿ ಹಾಕಿದ್ರೆ ಮೆತ್ತಗಾಗುತ್ತೆ, ಒಂದೊಂದು ಸಲ ಅದು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರನೇ ಹೊಡ್ಕೊಳಂಗೆ ಆಗೋಗುತ್ತಲ್ಲ, ಅದಕ್ಕೋಸ್ಕರ ಈ ಥರ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಸ್ಟವ್ನು ಆದಷ್ಟು ಸಣ್ಣ ಉರಿ ಇಟ್ಕೊಂಡೇ ಮಾಡ್ಕೊಬೇಕು. ನೋಡಿ, ಇಲ್ಲಾಂದರೆ ಈ ಥರ ತಳ ಅಂಟಿಬಿಡುತ್ತೆ. ಈ ಥರ ಬಿಸಿ ಮಾಡಿ ಹಾಕೋದ್ರಿಂದ ಪನ್ನೀರು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾನು ಕ್ಯಾಪ್ಸಿಕಮ್ಮನ್ನು ಅಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು, ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕ್ಕೊಂಡೆ ನಾನು ಮನೇಲಿ ಇತ್ತಲ್ಲ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ಮನ್ನು ಅಷ್ಟೇ. ಇವಾಗ ಇದನ್ನು ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಟ್ಟು ಅದೇ ಬಾಣಲಿಗೆ ಮತ್ತೆ ಒಂದು 2 ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡು 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ಮೀಡಿಯಮ್ ಸೈಜು 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಗ್ರೇವಿ ಜಾಸ್ತಿ ಜನಕ್ಕೆ ಬೇಕು ಅಂದರೆ 3 ಈರುಳ್ಳಿ ಹಾಕ್ಕೊಳ್ಳಿ. ನಾವೆಲ್ಲ ಒಂದು 8 ಜನ ಇದ್ದೋ, ಕರೆಕ್ಟಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು ಅಳತೆಲೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಕಲರ್ಗೋಸ್ಕರ, ನೀವು ಯಾವ ಮೆಣಸಿನ್ಕಾಯಿ ಇದ್ರೂ ಹಾಕ್ಕೊಬೋದು. ಖಾರದ ಬಿಟ್ಟುಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ನಾನು 1 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1/4 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಐಟಮ್ಗಳು ಜಾಸ್ತಿ ಹಾಕ್ಕೊಬಾರ್ದು, ಬೆಳ್ಳುಳ್ಳಿ ಶುಂಠಿನೂ ಅಷ್ಟೇ ಜಾಸ್ತಿ ಹಾಕ್ಕೊಬಾರ್ದು. ಮೀಡಿಯಮ್ ಸೈಜಲ್ಲಿ ಒಂದೇ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 1/4 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಇವೂ ಅಷ್ಟೇ ಚಕ್ಕೆ ಲವಂಗನೂ ಅಷ್ಟೇ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. 1/4 ಇಂಚು ಚಕ್ಕೆ ಹಾಕ್ಕೊಳ್ಳಿ. 2 ಲವಂಗ ಹಾಕ್ಕೊಂಡಿದ್ದೀನಿ, 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ, 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕನಾಗಿ ಹಾಕ್ಕೊಡಿ. ಆಮೇಲೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು, ಒಂದು 5-6 ಗೋಡಂಬಿ ಹಾಕ್ಕೊಂಡೆ. ಆಮೇಲೆ ಬೇಬಿ ಗೋಡಂಬಿ ಇತ್ತು ನಮ್ಮಮ್ಮವ್ರ ಮನೆಗೆ, ಅದನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಅಂಗಡಿಲಿ ಸಿಗುತ್ತೆ. ಅಂದರೆ ಗೋಡಂಬಿಗಳು ಪುಡಿಯಾಗಿರುತ್ತಲ್ಲ, ಚೂರಾಗಿರುತ್ತಲ್ಲ, ಅದನ್ನು ಕೊಡ್ತಾರೆ. ಬೇಬಿ ಗೋಡಂಬಿ ಕೊಡಿ ಅಂತ. ಇದು ಕಮ್ಮಿ ರೇಟೂ ಅಷ್ಟೇ. ನಾವು ಈ ಥರ ಯಾವ್ದಾದ್ರು ಗ್ರೇವಿ ಮಾಡ್ತೀವಿ ಅಂದಾಗ ನಾವು ಬೇಬಿ ಗೋಡಂಬಿನೂ ಹಾಕ್ಕೊಬೋದು. ನಾನು 2 ಇತ್ತು, 2 ಹಾಕ್ಕೊಂಡಿದ್ದೀನಿ. ಇವಾಗ 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಸಾಫ್ಟಾಗಿ ಬೇಯಬೇಕು.
ಅದಕ್ಕೋಸ್ಕರನೇ ಇವಾಗ ನೋಡಿ ಆಗಿದೆ. ಒಂದು 5 ನಿಮಿಷ ಆದಮೇಲೆ ನೀರೆಲ್ಲ ಇಂಬ್ರುಕೊಂಡಿತ್ತು, ಟೊಮೆಟೊನೂ ಸಾಫ್ಟಾಗಿ ಬೆಂದಿತ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ಪೇಸ್ಟು ಥರ ಇದನ್ನು ರುಬ್ಕೊಬೇಕು. ಇವಾಗ ಇದನ್ನು ತಣ್ಣಗಾದ್ಮೇಲೆ ಅದನ್ನು ರುಬ್ಬಿಟ್ಕೊತಾ ಇದ್ದೀನಿ. ಇವಾಗ ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 5 ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡು 1 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ತುಪ್ಪ ಆಗಲಿ ಬೆಣ್ಣೆ ಆಗಲಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಸ್ಕಿಪ್ ಮಾಡ್ಕೊಳ್ಳಿ. ಹಾಕೋದ್ರಿಂದ ಟೇಸ್ಟಾಗಿರುತ್ತೆ. ನಾನು 1 ಸ್ಪೂನು ಬಟರ್ ಹಾಕ್ಕೊತಾ ಇದ್ದೀನಿ, ಅದೇ ಬೆಣ್ಣೆನೇ. 5 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, 1 ಸ್ಪೂನು ನಾನು ಬಟರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಪಲಾವ್ಗೆಲ್ಲ ಹಾಕ್ಕೊತೀವಲ್ಲ ಅದೇ ಥರನೇ ಗರಂ ಮಸಾಲ ಐಟಮ್ ಇವು. ಆಮೇಲೆ ನಾನು ಪಲಾವ್ ಎಲೆನೂ ಹಾಕ್ಕೊತಾ ಇದ್ದೀನಿ. 2 ಎಲೆನ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗ್ತಾಯಿದೆ. ಆ ಬೆಣ್ಣೆ ಇದೆಲ್ಲ ಹಾಕೋದ್ರಿಂದ ಸೇಮ್ ಹೋಟ್ಲಲ್ಲೆಲ್ಲ ಯಾವ ಥರ ಸಿಗುತ್ತೋ ಅದೇ ಟೇಸ್ಟ್ ಸಿಗುತ್ತೆ. ಒಂದು 1/4 ಟೀ ಸ್ಪೂನ್ ನಾನು ಸೋಂಪು ಕಾಳು ಹಾಕ್ಕೊಂಡೆ. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ 1.5 ಟೀ ಸ್ಪೂನು ನಾನು ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಚಿಲ್ಲಿ ಪೌಡ್ರು. 1/4 ಟೀ ಸ್ಪೂನು ಅರಿಶಿನ ಪುಡಿ, ಖಾರ ತಕ್ಕನಾಗಿ ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀವಿ ಅದಕ್ಕೇ. 1.5 ಟೀ ಸ್ಪೂನು ಅದನ್ನು ಹಾಕ್ಕೊಂಡೆ. 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನು ನಾನು ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಒಣಗಿರುತ್ತಲ್ಲ ಅದೆಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಪೇಸ್ಟಾಗಿ ಗಟ್ಟಿಗೆ ರುಬ್ಕೊಬೇಕು, ನುಣ್ಣಗಿರಬೇಕು ಪೇಸ್ಟ್ ಥರ. ಹಾಕ್ಕೊಂಡು ಸ್ವಲ್ಪ ಕುದೀತಾ ಇದ್ದಂಗೆ ಇವಾಗ ಸ್ವೀಟ್ಗೋಸ್ಕರ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1.5 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಗಿನ್ನ ಸ್ವೀಟ್ ಜಾಸ್ತಿ ಬೇಕು ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ನಾನು 1.5 ಸ್ಪೂನ್ ಹಾಕ್ಕೊಂಡೆ ಸಾಕು ಅಂದ್ಬಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಇವಾಗ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮಗೆ ಯಾವ ಥರ ಬೇಕೋ ಆ ಥರ, ಅಂದರೆ ಸ್ವಲ್ಪ ಗಟ್ಟಿಗೆ ಬೇಕೋ ಮೀಡಿಯಮ್ ಎಲ್ಲಿ ಬೇಕೋ ಆ ಥರ ನೀರು ಹಾಕ್ಕೊಬೇಕು. ನಾನು ಸ್ವಲ್ಪ ಮೀಡಿಯಮಾಗೆ ಮಾಡ್ಕೊಂಡಿದ್ದೆ, ಅಷ್ಟು ಗಟ್ಟಿಗೂ ಇಲ್ಲ ಅಷ್ಟು ತೆಳ್ಳಗಿಲ್ಲ. ಯಾಕಂದರೆ ಗೋಡಂಬಿ ಎಲ್ಲ ಹಾಕಿದ್ದೀವಲ್ಲ ಅದು ಗಟ್ಟಿ ಆಗುತ್ತೆ ಕುದಿದ್ಮೇಲೆ. ಅದಕ್ಕೇ ಅಷ್ಟೇ ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದೀಲಿ. ಇವಾಗ ಇದಕ್ಕೆ ನಾನೊಂದು ಪ್ಲೇಟ್ ಮುಚ್ಚಿಟ್ಕೊಂಬಿಟ್ಟು 1 ನಿಮಿಷ ಚೆನ್ನಾಗಿ ನಾನು ಇದನ್ನು ಕುದಿಸ್ಕೊತಾ ಇದ್ದೀನಿ. ನೋಡಿ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ. 1 ನಿಮಿಷ ಆದಮೇಲೆ ನೋಡಿ ಗಟ್ಟಿಗೂ ಆಗಿದೆ, ಎಲ್ಲ ಇಂಬ್ರಿ ನೋಡಿ ಕರೆಕ್ಟಾಗಿ ಆಗಿತ್ತು. ಇವಾಗ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರು, ಕ್ಯಾಪ್ಸಿಕಮ್ಮು ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಆದಷ್ಟು ಸ್ಟವ್ನ ಸಣ್ಣ ಉರಿ ಇಟ್ಕೊಂಬಿಟ್ಟು ಇವನ್ನೆಲ್ಲ ಹಾಕ್ಕೊಂಡು ಬಿಸಿ ಮಾಡ್ಕೊಂಡ್ರೆ ಆಯಿತು. ನೋಡಿ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಹೋಟ್ಲಲ್ಲೆಲ್ಲ ಯಾವ ಥರ ಇತ್ತು ಅದೇ ಟೇಸ್ಟೇ ಇತ್ತು. ನಾವು ಇದ್ರ ಜೊತೆಗೆ ರೊಟ್ಟಿ ಮಾಡ್ಕೊಂಡಿದ್ದೆ, ಸಖತ್ತಾಗೇ ಇತ್ತು. ಇವಾಗ ನೋಡಿ ಆಗಿ ಎಲ್ಲ ಗಟ್ಟಿಗಾಗಿದೆಯಲ್ಲ. ಇವಾಗ ಲಾಸ್ಟ್ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅಂದಾಗ ಫ್ರೆಶ್ ಕ್ರೀಮ್ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕೋದ್ರಿಂದ ಕಲರು ಚೇಂಜ್ ಆಗುತ್ತೆ, ತುಂಬಾ ಟೇಸ್ಟ್ ಕೊಡುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹೋಟ್ಲಲ್ಲೆಲ್ಲ ಯಾವ ಥರ ಇತ್ತು ಅದೇ ಟೇಸ್ಟೇ ಇತ್ತು. ಇವಾಗ ಇದಾಗಿದೆ, ಇವಾಗ ರೆಡಿಯಾಗಿದೆ. ಇವಾಗ ಇದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಇವಾಗ ಎಲ್ಲರೂ ಬಂದಿದ್ದಾರೆ. ಇವಾಗ ಕೇಕ್ ಕಟ್ ಮಾಡಿಸ್ತೀವಿ. ಈ ಕಡೆ ನೋಡ ಕೇಕ್, ಬಾರ ಕೇಕ್ ಕುಯ್ತಾ ಇದೀವಿ. ಬಾರ ಅದೇ ಹಾಕಿ ಇವಾಗ ನಿನ್ಗೆ ಮಾಡಿಸೋದು. ಇಲ್ಲಿ ನೋಡು, ನಂಗೊಂದು ಫೋಸ್ ಕೊಡು. ಇಲ್ಲಿ ನೋಡು, ಸೂಪರ್ ಆಗಿರ್ತೀಯ ನಗೋ ಕವ್ಯ. ಇಲ್ಲಿ ನೋಡು ಕವ್ಯ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅಮ್ಮ ಬಾರಮ್ಮ ಹಂಗೇನೆ ಅಲ್ಲಿಗೆ ಕುತ್ಕೊಳ್ಳಿ, ಹಿಂಗೆ ಮಧ್ಯಕ್ಕೆ ಬಾರ. ನೀನು ಚಿನ್ನ ಮಧ್ಯಕ್ಕೆ ಬಾರ, ಹಂಗೆ ಫೋಟೋ ಹಿಡಿಯೋಕತ್ತದಪ್ಪ. ಆ ಕಡೆ ಕುತ್ಕೊಳ್ಳಪ್ಪ ಅಪ್ಪಿ, ಉದ್ದದ ಹಿಡಿಯೋ, ನಾನು ಅಡ್ಡ ಹಿಡಿತೀನಿ. ಕುತ್ಕೊಳ್ರಿ ಹಂಗೆ. ಇಲ್ಲಿ ನೋಡ್ರಿ, ಏ ಪೇಟ ದಾರ ಹಾಕೋ ಒಂದು ಹಂಗೆ ಹಿಡಿಯೋಣ ಒಂದು. ಏ ಫೋಟೋ ಎಲ್ಲ ಹಿಡ್ಕೊಂಡ್ರನು ಅದ್ರದ್ದು. ಏ ಯಾಕಪ್ಪಿ ನಿಮ್ದು ಬೂದು ಬೂದು ಕಾಣಿಸ್ತೈತೆ. ಬೆಳ್ಳಗೆ ಒಂಚೂರು ಬ್ರೈಟ್ನೆಸ್ ನಾನು ಎಲ್ಲ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೋಗ್ರಿ ಕವ್ಯ ನೀವು. ಏ ನಾನು ರವಿಯ ಬರ್ತೀವಿ. ರವಿಯ ಈ ಕಡೆ ಬರವಿಯ ಹಿಡ್ದಿದ್ದೀನಿ. ಹಿಡಿಯೋ ನಾನು ಮನೆ ಅಂದ್ಮೇಲೆ ಸರ್ ನಿನ್ ಕಟ್ಟಿಂಗ್ ಮಾತ್ರ ಅಲ್ಟಿ ಕಣ. ನಾನು ಆಮೇಲೆ ತಿಂದ್ಮೇಲೆ ಒಂದು ಫೋಟೋ ಹಂಗಿಡಿಯುತ್ತೆ. ಹಿಂಗೊಂದೊಂದು ಹಿಡಿ. ನಮ್ದೊಂದು ಹಂಗೆ ಫೋಟೋ ಹಿಡಿರಪ್ಪ. ಹಿಡಿ ರವಿ, ಹಂಗೆ ಹಿಡಿಯ ಕವಿ. ಸೋಮ ಕವಿ ಬೇಗ ಹೋಗ್ರಿ. ಬರಪ್ಪ.
ಇದನ್ನೇ ಇಟ್ಕೊ, ಇನ್ನೇನು ನೀನ್ ಬೇರೆ ಇರ್ತೀಯಾ? ನೋಡ್ರಿ ಈ ಕಡೆಪ್ಪ. ಹಾಂ, ಒಬ್ರು ಏನು ಅದೇ ಒಬ್ರು ಹಿಂಗ್ ಕೈ ತೆಗೆದ್ಬಿಟ್ರ ಇನ್ನೇನು ಸುಮ್ಮನೆ ಅದು ಯಾರೋ ಕೊಟ್ಟ ಹಿಂಗೆ ಅನ್ಕೊಂಡಿದ್ರು. ಎಲ್ಲ ಹಂಗೆ ಬರ್ತೀರಿ, ಹಿಂಗೆ ಹಾಕ್ತೀನಿ ಕಣ್ರಿ ನಿಮಗೆಲ್ಲ. ನಂಗ್ ಬೇಡಪ್ಪ, ಬೇಡ ಕೇಕ್ ಕಟ್ ಇಲ್ಲಿ ನೋಡಪ್ಪ, ಚಿನ್ನ ನೋಡು. ಅಲ್ಲಿ ನೋಡ್ಕೊಂಡೇ ಕಟ್ ಮಾಡ್ತಾರೆ ಹಂಗೆ. ಇಲ್ಲ ಹಂಗೆ ಹಂಗೆ ನೋಡು, ಇಲ್ಲಿ ನೋಡು ಹಂಗೆ ಸುಮ್ನೆ ಅಷ್ಟಲ್ಲ, ಸುಮ್ನೆ ಸ್ವಲ್ಪ ಲೈಟಾಗಿ ಹಿಂಗೆ ನೋಡು, ನೋಡು ಹಂಗೆ ಈಗ ಲೈಟ್. ಲೈಟಾಗಿ ನೋಡು. ಶಿವ ಇರೋ, ಶಿವ ಬರ್ತಾನೆ. ಹೋಗಿ ಶಿವ, ಹೋಗಿ ಶಿವ, ಕುತ್ಕೋ ಬ್ರೋ. ಯಾಕೆ ಬ್ರೋ? ಇಲ್ಲಿ ನೋಡಿ ಬ್ರೋ, ಹಂಗೇನೆ ಪಕ್ಕ ಪಕ್ಕ ಕುತ್ಕೊಂಡು. ಹಾಂ ಹಾಂ ಅಂತ ತಿನ್ನಿಸ್ತಾನೆ. ಹಾಂ ಹಂಗೆ. ಹಾಂ ಸರಿ, ನೀನು ಹಂಗೆ ನಿಂತು ಕುತ್ಕೊಂಡು ಒಂದು ಫೋಟೋ ಹಿಡಿತೀನಿ. ಬಂದ್ಬಿಟ್ಟಿದೆ ಮಾಡೋದು. ನಾನು ಚೆನ್ನಾಗಿ ಮಾಡೋಲ್ವಾ? ಏನೇನು ಅಡುಗೆ ಮಾಡಿದ್ದೀನಿ ಅಂತ ಈಗ ತೋರಿಸ್ತೀನಿ. ಬರ್ರಿ ಬರ್ರಿ ಬರ್ರಿ. ಆಯ್ತು ಬಪ್ಪ. ಅದನ್ನ ಹಾಂ ಬಳ್ಕೊಡಿಂಗೆ ಹಾಂ ಅಂತಿಂದ್ರೆ ಚೆನ್ನಾಗಿರೋದು ಅದು. ಪನ್ನೀರ್ ಪೆಪ್ಪರ್ ಡ್ರೈ ಮಸಾಲ. ಸಾರಿ, ಇದು ರೋಟಿ. ಪನ್ನೀರ್ ಮಶ್ರೂಮ್ ಪೆಪ್ಪರ್. ಇದು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡಿರೋದು, ಪಕೋಡ ಥರ ಇರುತ್ತೆ. ಇದು ಪನ್ನೀರ್ ಬಟರ್ ಮಸಾಲ. ಜಾಮೂನ್ ಮಾಡಿದ್ದೀನಿ, ಆಗಲೇ ಹಾಕೊಂಡೆಲ್ಲ ತಿಂದಿದ್ದಾರೆ. ನಾನು ಹೇಳಿ ಕೇಳ್ದೆ ನಿಮಿಷ. ಮೊಸರು ಬಜ್ಜಿ. ಒಂದು ನಿಮಿಷ ಇರಪ್ಪ. ಯಾಕಪ್ಪ? ಏನಪ್ಪ? ಪಲಾವ್ ತೆಗಿ. ಏನಕ್ಕೆ ನೀನು ಚೀಸ್ ಹಾಕಿಲ್ಲ. ಪಲಾವ್ ತೆಗಿ. ಇನ್ನೊಂದು ಐಟಮ್ ಏನೋ ಮಿಸ್ ಆಗೈತೆ, ಎಲ್ಲ ತೋರಿಸಿದ್ನಾ? ಪಲಾವು ಘಮ ಘಮ ಅಂತ ಇದೆ ಪಲಾವು. ಆಹಾ, ಎಲ್ಲ ತಗೊಂಡೋಗಿ ಆಚೆ ಇಕ್ ನಡಿಯಪ್ಪ. ಎಲ್ಲ ನಮ್ಮ ಒಟ್ಟಿಗೆ ಕುತ್ಕೊಳ್ಳೋನೆಲ್ಲ. ಗೋಡಂಬಿ ಕೇಕ್ ಕಟ್ ಮಾಡಿಸಿದ ಎಲ್ಲ ಆಯ್ತಲ್ಲ, ಊಟಕ್ಕೆ ಕುತ್ಕೊಂಡಿದ್ದೀವಿ. ಏನೇನು ಅಡುಗೆ ಮಾಡಿದ್ದೀನೋ ಅದು ಸಪ್ರೇಟ್ ವಿಡಿಯೋ ಹಾಕ್ತೀನಿ ಅಡುಗೆಗಳ್ದು. ಪನ್ನೀರ್ ಕರಿಗೆ ರೊಟ್ಟಿ ಮಾಡಿದ್ನ ಸಖತ್ತಾಗಿತ್ತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಯಾಕಂದರೆ ನಮ್ಮ ತಮ್ಮನೂ ನಮ್ಮ ಕಾವ್ಯ ಬರೋದು ಲೇಟು ಅಂತ ಹೇಳಿದರು, ಒಂದು 8:15 ಆಗುತ್ತೆ ಅಂತ. ಅದಕ್ಕೆ ಹೊರಗಡೆ ಹೋಗೋದು ಬೇಡ, ಯಾಕಂದರೆ ಹೊರಗಡೆ ಹೋಗಿದ್ರು ಇವಾಗ ನಾವು ಶ್ರಾವಣ ನಾನ್ ವೆಜ್ ತಿಂತಾ ಇರಲಿಲ್ಲ, ವೆಜ್ಜಲ್ಲೇ ಆರ್ಡ್ರ್ ಮಾಡ್ತಾಯಿದ್ವಲ್ಲ, ಅದೇ ಥರನೇ ಮನೇಲೇ ಅಡುಗೆ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಅಮ್ಮ ಆಗಲಿ ನಮ್ಮ ಮಾವಾಗಲಿ ರೆಡಿ ಆಗ್ರಿ ಕೇಕ್ ಕಟ್ ಮಾಡಿಸ್ತೀವಲ್ಲ ಅಂದರೆ ಒಬ್ಬರು ರೆಡಿ ಆಗಲಿಲ್ಲ. ಹೆಂಗಿದ್ರು ಹಂಗಂಗೆ ಫೋಟೋ ಹಿಡ್ಕೊಂಡು ಹಂಗೆ ಕೇಕ್ ಕಟ್ ಮಾಡಿಸ್ತಾ. ಆಮೇಲೆ ಎಷ್ಟೋ ಜನ ಕೇಳ್ತಾರೆ, ಅಕ್ಕ ಏನು ನೀವು ಇಷ್ಟೊಂದು ಖುಷಿಯಾಗಿರ್ತೀರಲ್ಲ ಎಲ್ಲೋದ್ರು ಅಂತ. ಖಂಡಿತ ಹೌದು, ನಾನೇ ಅಂತಲ್ಲ, ಮನೆಗೆ ಎಲ್ಲರೂ ಅಷ್ಟೇ ಖುಷಿಯಾಗಿರ್ತಾರೆ. ಒಂದು ಫಂಕ್ಷನ್ ಮಾಡಿದ್ರು ಅಷ್ಟೇ, ಇಲ್ಲ ಒಂದು ಹಬ್ಬ ಹರಿದಿನ ಅಷ್ಟು, ನಾವು ಎಲ್ಲಿಗೆ ಹೋದ್ರು, ಒಂದು ಕೋಲಾರಿಗೆ ಹೋಗಿರ್ಬೋದು, ನಮ್ಮ ಅವ್ರ ಮನೆಗೆ ಹೋಗಿರ್ಬೋದು, ನೀವು ಹಳೆ ವಿಡಿಯೋಗಳಲ್ಲಿ ನೋಡಿದ್ದೀರ, ಎಲ್ಲೇ ಹೋದ್ರೂ ಅಷ್ಟೇ ಇಷ್ಟೇ ಖುಷಿಯಾಗಿರ್ತೀವಿ. ಅಡುಗೆಗಳೆಲ್ಲ ಆದಮೇಲೆ ಹಿಂಗೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಇದ್ರಲ್ಲಿ ನಮ್ಗೆ ಏನೋ ಒಂಥರ ಖುಷಿ ಸಿಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು. ಬೈ. ಎಲ್ಲರಿಗೂ ನಮಸ್ಕಾರ.